everyone, I'm Nandini, working as Assistant Professor in the Department of Commerce at Government First Grade College for Women's, Tumkur. Dear friends and students, in my previous video, I discussed about meaning and objectives of amalgamation. And in this video, I would like to discuss the types of amalgamation and as well as the accounting for amalgamation. Okay, first let us discuss what are the types of amalgamation. In amalgamation, there are two types. The first one is amalgamation in the nature of merger and the second one, the amalgamation in the nature of purchase. ಅಮಾಲ್ಗಮೇಷನ್ ಅಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಇನ್ ದ ನೇಚರ್ ಆಫ್ ಮರ್ಜರ್, ಇನ್ನೊಂದು ಇನ್ ದ ನೇಚರ್ ಆಫ್ ಪರ್ಚೇಸ್. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಸಿ what is amalgamation in the nature of merger. First ನಾವು amalgamation in the nature of merger ಅಂದ್ರೆ ಏನು ಅಂತ ನೋಡೋಣ. So in order to consider an amalgamation, it is in the nature of merger, it must satisfy the following conditions. ಯಾವಾಗ ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಹೇಳ್ತೀವಿ ಅಥವಾ ಆ ಥರ ಹೇಳಬೇಕು ಅಂತ ಅಂದರೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಆ ಒಂದು ಕೆಲವೊಂದು ಕಂಡೀಷನ್ಸು ಫುಲ್ಫಿಲ್ ಆಗಿದೆ ಅಂತ ಅಂದರೆ ಅಂಥ ಒಂದು ಅಮಾಲ್ಗಮೇಷನ್ಸನ್ನ ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಆ ಕಂಡೀಷನ್ಸ್ ಯಾವ್ದ್ಯಾವುದು ಅಂತ ನೋಡೋಣ ಒನ್ ಬೈ ಒನ್. ಫಸ್ಟ್ ಒನ್, all assets and liabilities of the transferor company became after amalgamation the asset and liabilities of the transferee company. ಅಂತ ಅಂದರೆ ಅಮಾಲ್ಗಮೇಷನ್ ಆದಮೇಲೆ ಟ್ರಾನ್ಸ್ಫರರ್ ಕಂಪನಿ, ಸೊ ಟ್ರಾನ್ಸ್ಫರರ್ ಕಂಪನಿಗೆ ಇರುವಂತಹ ಡಿಫ್ರೆಂಟ್ ನೇಮ್ ಏನು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ. ಇದನ್ನ ನಾವು ವೆಂಡರ್ ಕಂಪನಿ ಅಂತ ಬೇಕಾದರೆ ಹೇಳ್ಬೋದು, ಇಲ್ಲ ಅಂತ ಅಂದರೆ ಸೆಲ್ಲಿಂಗ್ ಕಂಪನಿ ಅಂತಲೂ ಹೇಳ್ತೀವಿ. ಹಾಗೆಯೇ ಇದನ್ನು ನಾವು ಲಿಕ್ವಿಡೇಟ್ ಆಗಿರುವಂತಹ ಕಂಪನಿ ಅಂತಲೂ ಕೂಡ ಹೇಳ್ತೀವಿ. ಈ ಥರ ಲಿಕ್ವಿಡೇಟ್ ಆಗಿರುವಂತಹ ವೆಂಡರ್ ಕಂಪನಿ ಏನು ಮಾಡುತ್ತೆ ಅಥವಾ ಆ ಒಂದು ಕಂಪನಿನಲ್ಲಿ ಇರುವಂತಹ ಎಲ್ಲ ಅಸೆಟ್ಟು ಮತ್ತು ಲಿಯಾಬಿಲಿಟಿ ಅಮಾಲ್ಗಮೇಷನ್ ಆದಮೇಲೆ ಟ್ರಾನ್ಸ್ಫರಿ ಕಂಪನಿ ಇಸ್ ನಥಿಂಗ್ ಬಟ್ ಪರ್ಚೇಸಿಂಗ್ ಕಂಪನಿ, ಈ ಒಂದು ಕಂಪನಿಯ ಅಸೆಟ್ಟು ಮತ್ತು ಲಿಯಾಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಅಂತಂದರೆ ಇಲ್ಲಿ ಪಾರ್ಷಿಯಲ್ ಅಸೆಟ್ಟು ಪಾರ್ಷಿಯಲ್ ಲಿಯಾಬಿಲಿಟಿನ ನಾವು ಕನ್ಸಿಡರ್ ಮಾಡಲ್ಲ. ಸೊ ಟ್ರಾನ್ಸ್ಫರರ್ ಕಂಪನಿನಲ್ಲಿ ಇದ್ದಂತಹ ಎಲ್ಲ ಅಸೆಟ್ಟು ಎಲ್ಲ ಲಿಯಾಬಿಲಿಟಿನೂ ಕೂಡ ಇಲ್ಲಿ ಟ್ರಾನ್ಸ್ಫರಿ ಕಂಪನಿಯ ಅಸೆಟ್ಟು ಮತ್ತು ಲಿಯಾಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ಕಂಡೀಷನ್ ಏನು ಅಂತ ಅಂದರೆ ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ ನಾಟ್ ಲೆಸ್ ದ್ಯಾನ್ 90% ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್ಸ್ ಆಫ್ ದ transferor company became equity shares of the transferee company by virtue of amalgamation. ಟ್ರಾನ್ಸ್ಫರರ್ ಕಂಪನಿನಲ್ಲಿ 90%ಗಿಂತ ಜಾಸ್ತಿ ಫೇಸ್ ವ್ಯಾಲ್ಯೂ ಹೋಲ್ಡ್ ಮಾಡಿರುವಂತಹ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವರು ಅಮಾಲ್ಗಮೇಷನ್ ಆದಮೇಲೆ ಈ ಒಂದು ಪರ್ಚೇಸಿಂಗ್ ಕಂಪನಿ ಅಥವಾ ಟ್ರಾನ್ಸ್ಫರಿ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿ ಅವರು ಕಂಟಿನ್ಯೂ ಆಗ್ತಾ ಹೋಗ್ತಾರೆ. ಓಕೆ, ದೆನ್ third one, the consideration for the amalgamation receivable by those equity shares of the transferor company who agreed to become equity shareholder of the transferee company is discharged by the transferee company wholly by the issue of equity shares in the transferee company except that cash may be paid in respect of any fractional shares. ಹಾಗಂತ ಅಂದರೆ ಈಗ ಅಲ್ಲಿ ಸೆಕೆಂಡ್ ಕಂಡೀಷನಲ್ಲಿ ನಾವು ನೋಡಿದ್ವಿ 90%ಗಿಂತ ಜಾಸ್ತಿ ಫೇಸ್ ವ್ಯಾಲ್ಯೂ ಹೋಲ್ಡ್ ಮಾಡಿರುವಂತಹ ಶೇರ್ ಹೋಲ್ಡರ್ಸು ನಮ್ಮ ಟ್ರಾನ್ಸ್ಫರರ್ ಕಂಪನಿ ಅಥವಾ ಲಿಕ್ವಿಡೇಟ್ ಆಗುವಂತಹ ಕಂಪನಿನಲ್ಲಿ ಏನಿದ್ರು ಅವರು ಈ ಒಂದು ಪರ್ಚೇಸಿಂಗ್ ಕಂಪನಿ ಅಥವಾ ಅಮಾಲ್ಗಮೇಷನ್ ಆದಮೇಲೆ ಟ್ರಾನ್ಸ್ಫರಿ ಕಂಪನಿನಲ್ಲಿ ಆಸ್ ಇಟ್ ಇಸ್ ಶೇರ್ ಹೋಲ್ಡರ್ ಆಗಿ ಕಂಟಿನ್ಯೂ ಆಗ್ತಾರೆ ಅಂತ ನಾವು ಸೆಕೆಂಡ್ ಪಾಯಿಂಟಲ್ಲಿ ನೋಡಿದ್ವಿ. ಆ ಥರವರು ಈಕ್ವಿಟಿ ಶೇರ್ ಹೋಲ್ಡರ್ ಆಗಿ ಇಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಅಂತ ಅಂದರೆ ಅವರಿಗೆ ಈ ಟ್ರಾನ್ಸ್ಫರಿ ಕಂಪನಿ ಅಥವಾ ಈ ಒಂದು ಪರ್ಚೇಸಿಂಗ್ ಕಂಪನಿ ಏನು ಮಾಡುತ್ತೆ, ಹೊಸ ಕನ್ಸಿಡರೇಷನ್ ಏನಿರುತ್ತೆ ಅಲ್ಲ ಆ ಒಂದು ಕನ್ಸಿಡರೇಷನ್ಸನ್ನು ಅವರು ಬೇರೆ ಯಾವುದೇ ಫಾರ್ಮಲ್ಲೂ ಕೊಡೋದಿಲ್ಲ. ಸೊ ಕಂಪ್ಲೀಟಾಗಿ ಈಕ್ವಿಟಿ ಶೇರ್ಸಲ್ಲೇ ಅದನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಸಪೋಸ್ ಏನಾದರೂ ಫ್ರಾಕ್ಷನಲ್ ಶೇರ್ಸ್ ಬಂದಿದೆ ಅಂತ ಅಂದರೆ ಅದಕ್ಕೆ ಅವರು ಕ್ಯಾಶನ್ನು ಇಶ್ಯೂ ಮಾಡ್ತಾರೆ. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕಂಡೀಷನ್. ಓಕೆ, ನೆಕ್ಸ್ಟ್, ದ ಬಿಸ್ನೆಸ್ ಆಫ್ ದ transferor company is intended to be carried on after amalgamation by transferee company. ಒನ್ ಮೋರ್ ಇಂಪಾರ್ಟೆಂಟ್ ಕಂಡೀಷನ್ ಏನು ಅಂತ ಅಂದರೆ ಟ್ರಾನ್ಸ್ಫರರ್ ಕಂಪನಿದು ಬಿಸ್ನೆಸ್ ಏನಿತ್ತು ಬಿಫೋರ್ ಅಮಾಲ್ಗಮೇಟ್ ಆಗೋದಕ್ಕಿಂತ ಮೊದಲು ಟ್ರಾನ್ಸ್ಫರರ್ ಕಂಪನಿಗಳು ಏನು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೋ ಆ ಒಂದು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡುವಂತಹ ಇಂಟೆನ್ಷನ್ ಇಲ್ಲಿ ಯಾರಿಗಿರುತ್ತೆ, ಟ್ರಾನ್ಸ್ಫರಿ ಕಂಪನಿಗೆ ಇರುತ್ತೆ. ಅಂತ ಅಂದರೆ ಅವ್ರು ಏನು ಬಿಸ್ನೆಸ್ಸನ್ನು ಮಾಡ್ತಾ ಇದ್ರೋ ಅದನ್ನು ಅಮಾಲ್ಗಮೇಷನ್ ಆದಮೇಲೂ ಕೂಡ ಅವರು ಹಾಗೇನೆ ಅದನ್ನು ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ.
Then, lost condition. No adjustment is intended to be made to the book values of the asset and liabilities of the transferee company when they are incorporated in the financial statement of the transferee company, except to ensure uniformity of accounting policies. This is one more important condition which it has to satisfy in order to consider it as amalgamation in the nature of merger. ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನಾವು ಹೇಳಿದ್ವಿ ಫಸ್ಟ್ ಕಂಡೀಷನ್ ಅಲ್ಲಿ ಎಲ್ಲ ಅಸೆಟ್ ಮತ್ತೆ ಎಲ್ಲ ಲಿಯಾಬಿಲಿಟಿನೂ ಕೂಡ ಇಲ್ಲಿ ಟ್ರಾನ್ಸ್ಫರಿ ಕಂಪನಿ ತಗೊಂಡು ಹೋಗುತ್ತೆ ಅಂತ. ಆ ಥರ ತಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ಬುಕ್ ವ್ಯಾಲ್ಯೂಸ್ ಏನಿರುತ್ತೆ ಅಂದರೆ ಟ್ರಾನ್ಸ್ಫರರ್ ಕಂಪನಿನಲ್ಲಿರುವಂತಹ ಬುಕ್ ವ್ಯಾಲ್ಯೂಸಿಗೆ ತಗೊಂಡು ಹೋಗ್ತಾರೆ. ಇಲ್ಲಿ ಯಾವುದೇ ಒಂದು ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂಸ್ ಅಂತ ಬರುವುದಿಲ್ಲ. ಸೊ ಹಾಗಾಗಿ ಆ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಏನೀಗ ಸಪೋಸ್ ಈಗ ಲ್ಯಾಂಡು, ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಎಲ್ಲ ಅಸೆಟ್ ಎಲ್ಲ ಲಿಯಬಿಲಿಟೀಸು ವ್ಯಾಲ್ಯೂಸ್ ಏನೇನಿರುತ್ತೋ ಆ ಒಂದು ಲಿಕ್ವಿಡೇಟ್ ಆಗುವಂತಹ ಕಂಪನಿದು ಸೇಮ್ ವ್ಯಾಲ್ಯೂಸಿಗೆ ಇಲ್ಲಿ ಹೊಸ ಕಂಪನಿ ಅಥವಾ ಅಮಾಲ್ಗಮೇಟ್ ಆಗಿರುವಂತಹ ಕಂಪನಿ ತಗೊಂಡೋಗುತ್ತೆ. ಇಲ್ಲಿ ಯಾವುದೇ ಒಂದು ಅಡ್ಜಸ್ಟ್ಮೆಂಟ್ ಯೂಶುವಲಿ ಇರೋದಿಲ್ಲ. ಸೊ ಅದೇ ಒಂದು ಬುಕ್ ವ್ಯಾಲ್ಯೂಸ್ನ ಇಲ್ಲಿ ಹೊಸ ಕಂಪನಿ ಅಥವಾ ಟ್ರಾನ್ಸ್ಫರಿ ಕಂಪನಿ ಏನು ಮಾಡುತ್ತೆ, ಅವರ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅವರು ಅದನ್ನು ಇನ್ಕಾರ್ಪೊರೇಟ್ ಮಾಡ್ತಾರೆ. These are the 5 important conditions which it has to be compulsorily satisfied in order to consider it is in the nature of merger. Nature of merger ಅಂತ ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ಈ ಒಂದು 5 ಕಂಡೀಷನ್ಸಲ್ಲಿ ಸ್ಯಾಟಿಸ್ಫೈ ಆಗಿರಬೇಕಾಗುತ್ತೆ. Okay, next let us discuss what is amalgamation in the nature of purchase. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂತ ಅಂದರೆ ವೆನ್ ಇಟ್ ಡಸಂಟ್ ಸ್ಯಾಟಿಸ್ಫೈ ಎನಿ ಒನ್ ಆಫ್ ದ ಕಂಡೀಷನ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಇನ್ ದ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರಲ್ಲಿ ನಾವು ಏನು ಆ 5 ಕಂಡೀಷನ್ಸನ್ನ ನೋಡಿದ್ವೋ ಅದರಲ್ಲಿ ಯಾವುದೇ ಕಂಡೀಷನ್ಸು ಇಲ್ಲಿ ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಅಂದರೆ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಕಂಡೀಷನ್ಸು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಅಂದರೆ ಅಂಥ ಒಂದು ಸಿಚುವೇಶನ್ ಅಥವಾ ಸರ್ಕಮ್ಸ್ಟೆನ್ಸಸ್ಸನ್ನು ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳ್ತೀವಿ. ಅಂತಂದರೆ ಇಟ್ ಈಸ್ ಜಸ್ಟ್ ಕ್ವೈಟ್ ಆಪೋಸಿಟ್ ಟು ದಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್. ಓಕೆ, ಸೊ ನೋಡೋಣ ಹಾಗಾದರೆ ಆ ಒಂದು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಅಂದರೆ ಇಲ್ಲಿ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಒನ್, all the asset and liabilities of the transferor company does not become the asset and liabilities of the transferee company ಅಂತ ಅಂದರೆ ನಾವಲ್ಲಿ ಮರ್ಜರಲ್ಲಿ ಏನು ನೋಡಿದ್ವಿ, ಎಲ್ಲ ಅಸೆಟ್ಟು ಎಲ್ಲ ಲಿಯಾಬಿಲಿಟಿನೂ ಕೂಡ ಟ್ರಾನ್ಸ್ಫರರ್ ಕಂಪನಿದು ಅಮಾಲ್ಗಮೇಷನ್ ಆದಮೇಲೆ ಟ್ರಾನ್ಸ್ಫರಿ ಕಂಪನಿಗೆ ಸೊ ಅದು ಅಸೆಟ್ಟು ಮತ್ತು ಲಿಯಾಬಿಲಿಟಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಇಲ್ಲೇನಾಗುತ್ತೆ, ಎಲ್ಲ ಅಸೆಟ್ಟು ಎಲ್ಲ ಲಿಯಾಬಿಲಿಟಿನೂ ಕೂಡ ಅಮಾಲ್ಗಮೇಷನ್ ಆದಮೇಲೆ ಟ್ರಾನ್ಸ್ಫರಿ ಕಂಪನಿಯ ಅಸೆಟ್ಟು ಮತ್ತು ಲಿಯಾಬಿಲಿಟಿ ಆಗಿ ಅದು ಕನ್ವರ್ಟ್ ಆಗೋದಿಲ್ಲ. ಓಕೆ, ಸೆಕೆಂಡ್ ಒನ್. ಸೊ ಸೆಕೆಂಡ್ ಕಂಡೀಷನ್ ಏನು ಹೇಳ್ತಾರೆ ಅಂತ ಅಂದರೆ ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ ನಾಟ್ ಲೆಸ್ ದ 90% ಆಫ್ ದಿ ಫೇಸ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್ಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ಡು ನಾಟ್ ಬಿಕೇಮ್ ಈಕ್ವಿಟಿ ಶೇರ್ಸ್ ಆಫ್ ದಿ ಟ್ರಾನ್ಸ್ಫರಿ ಕಂಪನಿ. ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರಲ್ಲಿ ನೋಡಿದ್ವಿ 90%ಗಿಂತ ಜಾಸ್ತಿ ಫೇಸ್ ವ್ಯಾಲ್ಯೂನ ಏನಾದರೂ ಹೋಲ್ಡ್ ಮಾಡಿದ್ದಾರೆ ಅಂತ ಅಂದರೆ ಸೊ ಟ್ರಾನ್ಸ್ಫರಿ ಕಂಪನಿನಲ್ಲಿ ಅವರು ಈಕ್ವಿಟಿ ಶೇರ್ ಹೋಲ್ಡರ್ ಆಗಿ ಕಂಟಿನ್ಯೂ ಆಗ್ತಾರೆ ಅಂತ. ಬಟ್ ಆ ಕಂಡೀಷನ್ ನಮಗೆ ಇಲ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ ಅಥವಾ ಅದಿಲ್ಲಿ ಅಪ್ಲೈ ಆಗೋದಿಲ್ಲ. ಅಂತಂದರೆ 90% ಅಲ್ಲ, ಅವ್ರು ಎಷ್ಟೇ ಫೇಸ್ ವ್ಯಾಲ್ಯೂ ಆಫ್ ಶೇರ್ ಹೋಲ್ಡ್ನ ಹೇಲ್ಡ್ ಮಾಡಿದ್ರು ಕೂಡ ಅವರು ಈ ಒಂದು ಅಮಾಲ್ಗಮೇಷನ್ ಆಗಿರುವಂತಹ ಟ್ರಾನ್ಸ್ಫರಿ ಕಂಪನಿನಲ್ಲಿ ಅವರು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿ ಕಂಟಿನ್ಯೂ ಆಗೋದಿಲ್ಲ. Then third one, the consideration for the amalgamation is given by transferee company in the form of cash, debenture, etc. with or without equity shares of the transferee company. ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರಲ್ಲಿ ಏನು ನೋಡಿದ್ವಿ ಅಂತ ಅಂದರೆ ಟ್ರಾನ್ಸ್ಫರರ್ ಕಂಪನಿನಲ್ಲಿರುವಂತಹ ಎಲ್ಲ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಲ್ಲ ಮೀನ್ಸ್ ದ ಶೇರ್ ಹೋಲ್ಡರ್ಸ್ ಹೂ ಹೋಲ್ಡಿಂಗ್ ಮೋರ್ ದೆನ್ 90% ಆಫ್ ಫೇಸ್ ವ್ಯಾಲ್ಯೂಸ್ ಆಫ್ ಈಕ್ವಿಟಿ ಶೇರ್ಸ್, ಆ ಎಲ್ಲ ಶೇರ್ ಹೋಲ್ಡರ್ಸು ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರು ಮತ್ತು ಅವರಿಗೆ ಕನ್ಸಿಡರೇಷನ್ಸನ್ನ ಈಕ್ವಿಟಿ ಶೇರ್ಸ್ನಲ್ಲೇ ಅವರು ಪೇ ಮಾಡ್ತಾ ಇದ್ರು. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಶೇರ್ ಹೋಲ್ಡರ್ ಆಗಿ ಅವರು ಕಂಟಿನ್ಯೂ ಆಗುವಂತಹ ಚಾನ್ಸಸ್ಸು ತುಂಬಾ ಕಡಿಮೆ. ಹಾಗಾಗಿ ಅವರಿಗೆ ಕ್ಯಾಪಿಟಲ್ನ ಯಾವ ಥರ ಇಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಅಥವಾ ಅವರಿಗೆ ಕನ್ಸಿಡರೇಷನ್ಸನ್ನ ಯಾವ ಫಾರ್ಮಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಅಂದರೆ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಇನ್ ದ ಫಾರ್ಮ್ ಆಫ್ ಡಿಬೆಂಚರ್. ಯೂಶುವಲಿ ಡಿಬೆಂಚರು ಅಥವಾ ಕ್ಯಾಶಲ್ಲಿ ಅವರು ಅದನ್ನು ರಿಡಮ್ಷನ್ ಮಾಡ್ತಾರೆ, ಇಲ್ಲ ಅಂತಂದರೆ ಡಿಸ್ಚಾರ್ಜ್ ಮಾಡ್ತಾರೆ.
ವಿತ್ ಆರ್ ವಿತೌಟ್ ಈಕ್ವಿಟಿ ಶೇರ್ಸ್. ಅಲ್ಲಿ ಕಂಪ್ಲೀಟ್ ಆಗಿ ಈಕ್ವಿಟಿ ಶೇರ್ಸ್ ಅಲ್ಲೇ ಮಾಡಬೇಕಾಗಿತ್ತು ಇನ್ ದ ನೇಚರ್ ಆಫ್ ಮರ್ಜರ್ ಅಲ್ಲಿ. ಬಟ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಲ್ಲಿ ಶೇರ್ಸ್ ಈಕ್ವಿಟಿ ಶೇರ್ಸ್ ಅಲ್ಲಿ ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು. ಇದನ್ನ ಬಿಟ್ಟು ಇನ್ನ ರಿಮೈನಿಂಗ್ ಫಾರ್ಮ್ಸ್ ಅಂದ್ರೆ ಒಂದು ಕ್ಯಾಶ್ ಫಾರ್ಮ್ ಅಲ್ಲಿ ಕೊಡ್ತಾರೆ, ಇಲ್ಲ ಅಂತಂದ್ರೆ ಇನ್ನೊಂದು ಡಿಬೆಂಚರ್ ಫಾರ್ಮ್ಸ್ ಅಲ್ಲಿ ಅವರು ಕೊಡ್ಬೋದು. Okay, next, fourth one. The transferee company is not intending to carry on the business of the transferor company after amalgamation. Merger ಅಲ್ಲಿ ನಾವು ಏನು ನೋಡಿದ್ವಿ, ಟ್ರಾನ್ಸ್ಫರರ್ ಕಂಪನಿ ಏನು ಬಿಸ್ನೆಸ್ಸನ್ನು ಮಾಡ್ತಾ ಇತ್ತೋ ಆ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡುವಂತಹ ಇಂಟೆನ್ಷನು ಅಲ್ಲಿ ಟ್ರಾನ್ಸ್ಫರಿ ಕಂಪನಿಗಿರುತ್ತೆ. ಬಟ್ ಇನ್ ದ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸಲ್ಲಿ ಏನಾಗುತ್ತೆ, ಟ್ರಾನ್ಸ್ಫರಿ ಕಂಪನಿಗೆ ಟ್ರಾನ್ಸ್ಫರರ್ ಕಂಪನಿ ಮಾಡ್ತಿದ್ದಂತಹ ಆ ಬಿಸ್ನೆಸ್ಸನ್ನು ಆಸ್ ಇಟ್ ಈಸ್ ಕ್ಯಾರಿ ಆನ್ ಮಾಡುವಂತಹ ಇಂಟೆನ್ಷನ್ ಇಲ್ಲಿ ಇರೋದಿಲ್ಲ. ಓಕೆ, ಲಾಸ್ಟ್ ಒನ್. ದ ಅಸೆಟ್ ಅಂಡ್ ಲಿಯಬಿಲಿಟಿ ಆಫ್ ದ ಟ್ರಾನ್ಸ್ಫರಿ ಕಂಪನಿ ಈಸ್ ಇನ್ಕಾರ್ಪೊರೇಟೆಡ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಅಟ್ ಅಡ್ಜಸ್ಟೆಡ್ ವ್ಯಾಲ್ಯೂ. ಅಲ್ಲೇನಾಗ್ತಾ ಇತ್ತು, ಅಲ್ಲಿ ಅಡ್ಜಸ್ಟೆಡ್ ವ್ಯಾಲ್ಯೂಸ್ ಅಂತ ಬರ್ತಾ ಇರಲಿಲ್ಲ. ಎಲ್ಲ ಅಸೆಟ್ಟು ಎಲ್ಲ ಲಿಯಬಿಲಿಟಿನ ಟ್ರಾನ್ಸ್ಫರಿ ಕಂಪನಿ ಟೇಕ್ ಓವರ್ ಮಾಡೋದ್ರಿಂದ ಬುಕ್ ವ್ಯಾಲ್ಯೂಸ್ನ ಆಸ್ ಇಟ್ ಇಸ್ ಇನ್ಕಾರ್ಪೊರೇಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲೇನಾಗುತ್ತೆ ಅಂತ ಅಂದರೆ ಎಲ್ಲ ಅಸೆಟ್ಟು ಎಲ್ಲ ಲಿಯಬಿಲಿಟಿನ ಇಲ್ಲಿ ಟ್ರಾನ್ಸ್ಫರಿ ಕಂಪನಿ ತೊಗೊಂಡೋಗೋದಿಲ್ಲ. ಸೊ ಯಾವ್ಯಾವ ಅಸೆಟ್ಟು ಮತ್ತು ಯಾವ್ಯಾವ ಲಿಯಬಿಲಿಟಿನ ತೊಗೊಂಡೋಗ್ತಾರೋ ಅದನ್ನು ಅವರು ಬುಕ್ ವ್ಯಾಲ್ಯೂಸ್ನಲ್ಲಿ ಇನ್ಕಾರ್ಪೊರೇಟ್ ಮಾಡೋದಿಲ್ಲ. ಸೊ ರಾದರ್ ದನ್ ದ ಬುಕ್ ವ್ಯಾಲ್ಯೂ ದೇ ಆರ್ ಗೋಯಿಂಗ್ ಟು ಇನ್ಕಾರ್ಪೊರೇಟೆಡ್ ಅಟ್ ಅಡ್ಜಸ್ಟೆಡ್ ವ್ಯಾಲ್ಯೂಸ್. ಇವಾಗ ಸಪೋಸು ಬಿಲ್ಡಿಂಗು ಟ್ರಾನ್ಸ್ಫರರ್ ಕಂಪನಿನಲ್ಲಿ ಒಂದು 10 lakhs ಇರುತ್ತೆ ಅಂತ ಅಂದರೆ ಇವರು ಅದನ್ನು ಬೇಕಾದ್ರೆ 8 lakhs ಅಥವಾ 12 lakhs ಈ ಥರ ಏನು ಅಡ್ಜಸ್ಟೆಡ್ ವ್ಯಾಲ್ಯೂಸ್ ಅಥವಾ ಅಗ್ರೀಡ್ ವ್ಯಾಲ್ಯೂಸ್ ಇರುತ್ತೋ ಆ ವ್ಯಾಲ್ಯೂಸ್ಗೆ ಇಲ್ಲಿ ತಗೊಂಡೋಗ್ತಾರೆ. ಸೊ ಈ ಥರ ಸಿಚುವೇಶನ್ಸಲ್ಲಿ ಇರುವಂತಹ ಅಮಾಲ್ಗಮೇಷನ್ಸನ್ನ ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್, ನಮ್ಮ ಸಿಲೆಬಸ್ಸಲ್ಲಿ ಇರೋದ್ರಲ್ಲಿ ನಮಗೆ ಪ್ರಾಬ್ಲಮ್ಸ್ ಎಲ್ಲ ಇರುವಂಥದ್ದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸಲ್ಲಿ ಮಾತ್ರ ಇದೆ. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರಲ್ಲಿ ನಮಗೆ ಪ್ರಾಬ್ಲಮ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಆಫ್ ಕಂಪನೀಸ್. ಓಕೆ, ಇದರಲ್ಲಿ ನಮಗೆ 2 ಮೆಥಡ್ ಬರುತ್ತೆ. ದೇರ್ ಆರ್ 2 ಮೆಥಡ್ಸ್ ಇನ್ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಆಫ್ ಕಂಪನೀಸ್. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತ ಅಂದರೆ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಆ್ಯಂಡ್ ದ ಸೆಕೆಂಡ್ ಒನ್ ದ ಪರ್ಚೇಸ್ ಮೆಥಡ್. ಒಂದು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ಇನ್ನೊಂದು ಪರ್ಚೇಸ್ ಮೆಥಡ್. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಈ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡನ್ನು ಯಾವಾಗ ಯೂಸ್ ಮಾಡ್ತೀವಿ, ಹಾಗೆಯೇ ಪರ್ಚೇಸ್ ಮೆಥಡನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ. ಈ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡನ್ನು ನಾವು ಯೂಸ್ ಮಾಡುವಂಥದ್ದು when the amalgamation is in the nature of merger. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರಲ್ಲಿ ಇದ್ದಾಗ ನಾವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡನ್ನು ಯೂಸ್ ಮಾಡ್ತೀವಿ. And one amalgamation in the nature of purchase. In such circumstances, we are going to use purchase method. ಯಾವಾಗ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಇರುತ್ತೋ ಅವಾಗ ನಾವು ಪರ್ಚೇಸ್ ಮೆಥಡನ್ನು ಯೂಸ್ ಮಾಡ್ತೀವಿ ಫಾರ್ ದ ಪರ್ಪಸ್ ಆಫ್ ಅಕೌಂಟಿಂಗ್. ಓಕೆ, ಸೊ ಹಾಗಂದರೆ ಲೆಟ್ ಅಸ್ ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ನಾನು ಹೇಳಿದೆ ನೋಡಿ. ಸೊ ಈ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡನ್ನು ನಾವು ಯೂಸ್ ಮಾಡೋದು ಯಾವಾಗ ಅಂತ ಅಂದರೆ ಯಾವಾಗ ಅಮಾಲ್ಗಮೇಷನ್ನು ಮರ್ಜರ್ ನೇಚರಲ್ಲಿ ಇರುತ್ತೋ ಅವಾಗ ನಾವು ಅದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಂದರೆ ಏನು ಅಂತ ನೋಡೋಣ. ಅಂಡರ್ ದಿಸ್ ಮೆಥಡ್ all assets, liabilities and reserves of the transferor company will be recorded by the transferee company at book values unless any adjustment is required due to different accounting policies followed by these companies. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಲ್ಲಿ ಏನಾಗುತ್ತೆ ಅಂತ ಅಂದರೆ ಇದನ್ನು ನಾವು ಮರ್ಜರಲ್ಲಿ ಅಪ್ಲೈ ಮಾಡುವಂತಹ ಮೆಥಡು. ಹಾಗಾಗಿ ಇಲ್ಲಿ ಪಾರ್ಷಿಯಲ್ ಅಸೆಟ್ ಅಥವಾ ಪಾರ್ಷಿಯಲ್ ಲಿಯಬಿಲಿಟಿ ಟೇಕ್ ಓವರ್ ಆಗೋದಿಲ್ಲ. ಟ್ರಾನ್ಸ್ಫರರ್ ಕಂಪನಿನಲ್ಲಿ ಇರುವಂತಹ ಎಲ್ಲ ಅಸೆಟ್ಟು ಮತ್ತು ಎಲ್ಲ ಲಿಯಬಿಲಿಟಿ ಟ್ರಾನ್ಸ್ಫರಿ ಕಂಪನಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಟೇಕ್ ಓವರ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನು ತೊಗೊಂಡೋಗಿರ್ತಾರೆ ಅಲ್ವಾ ಎಲ್ಲ ಅಸೆಟ್ಟು ಮತ್ತು ಎಲ್ಲ ಲಿಯಬಿಲಿಟಿನ ಅದು ಟ್ರಾನ್ಸ್ಫರಿ ಕಂಪನಿನಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ಬುಕ್ ವ್ಯಾಲ್ಯೂಸ್ನಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡ್ತೀವಿ. ನಾನು ಹೇಳಿದೆ ಇಲ್ಲಿ ಅಡ್ಜಸ್ಟೆಡ್ ವ್ಯಾಲ್ಯೂಸ್ ಅಥವಾ ಅಗ್ರೀಡ್ ವ್ಯಾಲ್ಯೂಸ್ ಅಂತ ಇರೋದಿಲ್ಲ. ನಮ್ಮ ಟ್ರಾನ್ಸ್ಫರರ್ ಕಂಪನಿನಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಬುಕ್ ವ್ಯಾಲ್ಯೂಸ್ ಏನಿರುತ್ತೆ ಅಲ್ವಾ, ಸೇಮ್ ಬುಕ್ ವ್ಯಾಲ್ಯೂಸ್ನ ತಗೊಂಡು ನಾವಿಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀವಿ ಅಥವಾ ರೆಕಾರ್ಡ್ ಮಾಡ್ತೀವಿ. ಸೊ ಇದನ್ನು ನಾವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಪರ್ಚೇಸ್ ಮೆಥಡ್.
The purchase method is used when amalgamation is in the nature of purchase. Purchase method ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಇದ್ದಾಗ. ಓಕೆ, ಸೊ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅಂಡರ್ ದಿಸ್ ಮೆಥಡ್ assets and liabilities of transferor company taken over will be recorded in the books of transferee company at agreed value. So this is one of the important thing. So ಈ ಒಂದು ಪರ್ಚೇಸ್ ಮೆಥಡ್ ಅಲ್ಲಿ ಅಪ್ಲೈ ಮಾಡೋದು ನಾವು ವೆನ್ ಅಮಾಲ್ಗಮೇಷನ್ ಇಸ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಇಲ್ಲಿ ನಾವು ಹೇಳಿದ್ವಿ, ಕಂಡೀಷನ್ಸ್ ಅಲ್ಲಿ ನೋಡಿದ್ವಿ, ಎಲ್ಲ ಅಸೆಟ್ ಮತ್ತೆ ಎಲ್ಲ ಲಿಯಬಿಲಿಟೀಸ್ನ ಇಲ್ಲಿ ಟ್ರಾನ್ಸ್ಫರಿ ಕಂಪನಿ ಟೇಕ್ ಓವರ್ ಮಾಡಲ್ಲ. ಅವರು ಯಾವ ರೀತಿ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ, ಎಷ್ಟು ಅಸೆಟ್ ಮತ್ತು ಎಷ್ಟು ಲಿಯಬಿಲಿಟೀಸ್ ಅಂತ, ಅದನ್ನು ಮಾತ್ರ ಇಲ್ಲಿ ಟ್ರಾನ್ಸ್ಫರಿ ಕಂಪನಿಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಥವಾ ಟೇಕ್ ಓವರ್ ಮಾಡ್ತಾರೆ. ಸೊ ಹಾಗಾಗಿ ಯಾವ್ಯಾವ ಅಸೆಟ್ ಮತ್ತು ಯಾವ್ಯಾವ ಲಿಯಬಿಲಿಟಿನ ಟ್ರಾನ್ಸ್ಫರಿ ಕಂಪನಿಗೆ ಟೇಕ್ ಓವರ್ ಆಗಿರುತ್ತೋ ಆ ಒಂದು ಅಸೆಟ್ ಮತ್ತು ಲಿಯಬಿಲಿಟಿನ ಇನ್ಕಾರ್ಪೊರೇಟ್ ಮಾಡಬೇಕಾದ್ರೆ ನಾವು ಅಗ್ರಿಡ್ ವ್ಯಾಲ್ಯೂಸ್ ಅಥವಾ ಅಡ್ಜಸ್ಟೆಡ್ ವ್ಯಾಲ್ಯೂಸ್ನಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. In this case, no reserve other than statutory reserve of the transferor company will be taken over, recorded in the books of transferee company. And one more important thing ಏನು ಅಂತ ಅಂದರೆ, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜಲ್ಲಿ ನಾವು ಆಲ್ ಅಸೆಟ್, ಆಲ್ ಲಿಯಬಿಲಿಟಿ ಅಂಡ್ ಆಲ್ ಟ್ರಾನ್ಸ್ಫರ್ಸ್ ಅಂತ ನೋಡ್ತೀವಿ. ಅಂದರೆ ಏನೇನು ರಿಸರ್ವ್ಸ್ ಇರುತ್ತೋ ಅಸೆಟ್ಟು, ಲಿಯಬಿಲಿಟಿ ಮತ್ತು ರಿಸರ್ವ್ ಅಷ್ಟನ್ನು ಕೂಡ ನಾವು ಬುಕ್ ವ್ಯಾಲ್ಯೂಸ್ನಲ್ಲಿ ಎಂಟರ್ ಮಾಡ್ತೀವಿ. ಇನ್ ದ ನೇಚರ್ ಆಫ್ ಪರ್ಚೇಸಲ್ಲಿ ಯಾವ್ಯಾವ ಅಸೆಟ್ ಮತ್ತು ಯಾವ್ಯಾವ ಲಿಯಬಿಲಿಟಿನ ಟ್ರಾನ್ಸ್ಫರಿ ಕಂಪನಿ ಟೇಕ್ ಓವರ್ ಮಾಡಿರುತ್ತೋ ಅದನ್ನು ನಾವು ಅಗ್ರೀಡ್ ವ್ಯಾಲ್ಯೂಸ್ ಅಥವಾ ಅಡ್ಜಸ್ಟೆಡ್ ವ್ಯಾಲ್ಯೂಸ್ ಏನಿರುತ್ತೋ ಅದನ್ನು ರೆಕಾರ್ಡ್ ಮಾಡ್ತೀವಿ. ಮತ್ತು ಇಲ್ಲಿ ರಿಸರ್ವ್ಸ್, ಸೊ ಎಷ್ಟೊಂದು ರಿಸರ್ವ್ಸನ್ನ ಕಂಪನಿಗಳು ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಅಲ್ವಾ ಬಿಫೋರ್ ದ ಅಮಾಲ್ಗಮೇಷನ್. ಆ ಒಂದು ಟ್ರಾನ್ಸ್ಫರರ್ ಕಂಪನಿಗಳಲ್ಲಿ ಇರುವಂತಹ ರಿಸರ್ವನ್ನ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ನೋ ರಿಸರ್ವ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ವಿಲ್ ಬಿ ಟೇಕನ್ ಓವರ್, ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಯಾವುದೇ ರಿಸರ್ವನ್ನ ಇವರು ಟೇಕ್ ಓವರ್ ಮಾಡಿದ್ರು ಕೂಡ ನಾವು ಎಕ್ಸೆಪ್ಟ್ ಸ್ಟ್ಯಾಟ್ಯುಟರಿ ರಿಸರ್ವನ್ನ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಇನ್ನು ರಿಮೈನಿಂಗ್ ರಿಸರ್ವ್ಸ್ ಏನಿರುತ್ತೋ ಅದನ್ನು ಯೂಶಲಿ ನಾವಿಲ್ಲಿ ರೆಕಾರ್ಡ್ ಮಾಡೋದು. ಸೊ ಈ ತರ ಒಂದು ಮೆಥಡ್ ಏನಿರುತ್ತೋ ಇದನ್ನ ನಾವು ಪರ್ಚೇಸ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ವಾಟ್ ಆರ್ ದ ಟೈಪ್ಸ್ ಆಫ್ ಅಮಾಲ್ಗಮೇಷನ್ ಅಂಡ್ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದಕ್ಕೆ ರಿಲೆವೆಂಟ್ ಆಗಿ ಬರುವಂತಹ ಕೆಲವೊಂದು ಪ್ರಾಬ್ಲಮ್ಸನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.